ಸೈಟ್ ಫೈಟ್ನ ವಿಚಾರಕ್ಕೆ ಪಾದಯಾತ್ರೆ ನಡೆಸ್ತಾ ಇರುವಂತಹ ದೋಸ್ತಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇವತ್ತು ಇನ್ನಷ್ಟು ಪ್ರಶ್ನೆಯನ್ನ ಕೇಳ್ತೇವೆ, ತಾಕತ್ತಿದ್ರೆ ಉತ್ತರಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ನಂದು ಪಾಪದ ಪಾದಯಾತ್ರೆ ಅಂತೇಳಿ ಮತ್ತೊಮ್ಮೆ ವ್ಯಾಖ್ಯಾನ ಮಾಡಿದ್ದಾರೆ. ಮೈಸೂರಿನ ನೆಲದಲ್ಲಿ ನಿಂತು ಹೇಗೆ ಉತ್ತರ ಕೊಡ್ತೀವಿ ನೋಡ್ತಾ ಇರಿ ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಡಿಚ್ಚಿ ಕೊಟ್ಟಿದ್ದಾರೆ. ಮತ್ತು ಬಿಜೆಪಿಯ ಪಾದಯಾತ್ರೆಗೆ ಕೌಂಟರ್ ರೀತಿಯಾಗಿ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಸಮಾವೇಶಗಳನ್ನ ಕೂಡ ನಡೆಸ್ತಾ ಇದೆ. ಪ್ರಮುಖವಾಗಿ ಈಗ ಮೈಸೂರಿನಲ್ಲಿ ಆಯೋಜನೆಗೊಂಡಿರುವಂತಹ ಸಮಾವೇಶದ ಮೂಲಕವಾಗಿ ದೋಸ್ತಿಗಳಿಗೆ ಒಂದು ಟಕ್ಕರ್ ಕೊಡುವಂಥ ಸಿದ್ಧತೆಗಳು ಕೂಡ ಆಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಿಸಿಎಂ ಆಗಿರುವಂಥ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಸರ್, ಪ್ರಮುಖವಾದಂಥ ಮೈಸೂರಿನ ಸಮಾವೇಶದಲ್ಲಿ ಎಸ್ಪೆಷಲಿ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖವಾದಂಥ ಹಗರಣಗಳು ಇನ್ಯಾವುದಾದ್ರು ಬಯಲಾಗ್ಬೋದು? ಇದು ಮೇಜರ್ ಕ್ವಿಟ್ ಇಂಡಿಯಾ ಚಳುವಳಿ. 9ನೇ ತಾರೀಕು ಆಗಸ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು. ಈಗ ಕ್ವಿಟ್ ಇಂಡಿಯಾ ಚಳುವಳಿ ಇವತ್ತಿಂದ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಳ್ಳು ಆರೋಪಗಳು, ಸುಳ್ಳಿನ ಕಂತೆ. ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಅವರಿಗೆ ಎದುರ್ಕೊಳ್ಳಿಲ್ಲ, NDAಗೆ ಎದುರುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಈ ಹೋರಾಟವನ್ನು ಸುಳ್ಳಿನ ಕಂತೆ, ಭ್ರಷ್ಟಾಚಾರದ ಏನು ಕೂಪು ಐತಲ್ಲ ಅದನ್ನು ಬಯಲು ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಟ್ಕೊಂಡಿದ್ದೀವಿ. ಸರ್, ಈಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಪಾದಯಾತ್ರೆ ಶುರುವಾಯಿತು. ಆದರೆ ಅದು ಬರ್ತಾ ಬಂದು ನಿಂತಿದ್ದು ಡಿಕೆ ಶಿವಕುಮಾರ್ ಅವರ ಆಸ್ತಿಯ ವಿಚಾರದಲ್ಲಿ, ಡಿಕೆ ಶಿವಕುಮಾರ್ ಅವರ ವೈಯಕ್ತಿಕವಾದಂಥ ತೇಜೋವಧೆ ಅಂತ. ಒಳ್ಳೆಯದದು, ಯಾಕೆಂದರೆ ಮೂಡಲ್ಲಿ ಏನು ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ಸುದ್ದಿ ತಗೋತಾ ಇದ್ದಾರೆ. ನಂದು ಏನು ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಸರ್, ಈಗ ಯಾವ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯವರು ಕೂಡ ಬಂದಿರಲಿಲ್ಲ, ಅದಕ್ಕೆ ಮೂಲ ಕಾರಣ ಏನು? ಇಟ್ ಈಸ್ ಎ ಪೊಲಿಟಿಕಲ್ ಪಾರ್ಟಿಯಿಂದ ಮಾಡ್ತಾ ಇರೋದು, ಪಕ್ಷದ ಇದು. ನಾವು ಸರ್ಕಾರನ ಮಿಸ್ಯೂಸ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಷದ ವಿಚಾರಕ್ಕೆ ನಾವು ಪಕ್ಷದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾನೇ ಇದರ ಲೀಡ್ ತೆಗೆದುಕೊಂಡು ಜನರಿಗೆ ತಿಳಿಸ್ಬೇಕು, ಇದನ್ನು ಅವ್ರಿಗೆ ಗೊತ್ತಾಗಬೇಕು. ಇಲ್ಲ ಅಂತಂದರೆ ಒಂದು ಸೈಡ್ ಅವ್ರು ಹೇಳಿದ್ದೆ ಆಗೋಯ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ. ಇದುವರೆಗೂ ಹಲವು ಪ್ರಶ್ನೆಗಳನ್ನ JDSನವ್ರಿಗೂ ಕೇಳಿದರೆ, ಬಿಜೆಪಿ ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗಂತೂ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ, ಉತ್ತರಗಳು ಬಂದಿಲ್ಲ. ಬಟ್ ತೇಜೋವಧೆಗಳು ಕೂಡ ಆಗ್ತಾ ಇದೆ. ಆಗಲಿ, ತೇಜೋವಧೆಗೆಲ್ಲ ಎದುರೋನಲ್ಲ ನಾನು. ಅವ್ರು ಏನು ಬೇಕಾದ್ರೆ ಫಸ್ಟ್ ಉತ್ತರ ಕೊಡಲಿ. ನಾನು ಹೇಳೋ ಪ್ರಶ್ನೆಗಳಿಗೆ ಇವತ್ತು ಒಂದು ಉತ್ತರನೂ ಕೊಟ್ಟಿಲ್ಲ ಅವರು. ಇನ್ನು ಯಾವ್ದಾದ್ರು ಬತ್ತಳಿಕೆಯಲ್ಲಿ ಇದೆ ಹಗರಣಗಳು? ಬೇಕಾದಷ್ಟಿದೆ. ಅವು ಯಾವ್ದಾದ್ರು ಬಹಿರಂಗ ಟೈಮ್ ಬರಲಿ, ಅದಕ್ಕೆಲ್ಲ ಒಳ್ಳೆ ಕಾಲ, ಒಳ್ಳೆ ಗಳಿಗೆಲ್ಲ ನೋಡಬೇಕಲ್ಲ ಕರೆಕ್ಟಾಗಿ. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಏನೋ ಅವರ ವೈಯಕ್ತಿಕ ತೇಜೋವಧಿಗಳಿಗೂ ಕೂಡ ಎಗ್ಗೋದಿಲ್ಲ. ಆದರೆ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೇವೆ, ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈ ಸಮಾವೇಶದ ಮೂಲಕವಾಗಿ ನಾವು ಕೇಳ್ತೇವೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.